ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್. ನಮ್ಮ ಮುಂದೆ ಇನ್ನೊಂದು ಮನೆ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಹೊಸ ಮನೆ ಸೇಲ್ಗಿರುವಂಥದ್ದು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆ ಎಲ್ಲಿದೆ ಹೇಗಿದೆ ಅಂತ ನಾನು ಬಹಳ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲಿ. ಈ ಮನೆ ಬಗ್ಗೆ, ಮನೆ ಒಳಗೆ ತೋರಿಸ್ಬಿಟ್ರೆ ಮನೆ ಆಚೆ ಹೇಗಿದೆ, ಮನೆ ಸುತ್ತಮುತ್ತ ಏನಿದೆ ಎಲ್ಲಿದೆ ಅನ್ನೋದು ಲೇಔಟ್ ಹೆಸರು ಹೇಳಿದ್ರೆ ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಈಗ ನಾನಿರುವಂತಹ ಜಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾರ್ಟ್ ಫಾರ್ಮಲ್ಲಿ ಇದನ್ನು LBS, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು. ಇಲ್ಲಿದ್ದೀನಿ. ಏರಿಯಾ ವಿಚಾರಕ್ಕೆ ಬರೋಣ. ಏನು ಏರಿಯಾದಲ್ಲಿ ಏನು ಸವಲತ್ತುಗಳಿದೆ, ಏನು ವ್ಯವಸ್ಥೆಗಳಿದೆ, ಯಾವ ಥರ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಏನೇನಿದೆ ಅಂತ ಒನ್ ಬೈ ಒನ್ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮೈಸೂರು ಮಧ್ಯಭಾಗದಿಂದ ಈ ಜಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಇರೋದು ಎಲ್ಲಿ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಸಿದ್ಧಾರ್ಥ ಲೇಔಟಿಗೆ ಬಂದು ನೀವು ನರಸೀಪುರ ರಸ್ತೆಯಲ್ಲಿ ಸರಿಸುಮಾರು ಸಿದ್ಧಾರ್ಥ ಲೇಔಟಿನ ಸರಿಸುಮಾರು ಇಲ್ಲಿಗೆ 5 ಕಿಲೋಮೀಟರ್ ಸಂಚರಿಸದಲ್ಲಿ ಬಲಭಾಗದಲ್ಲಿ ಬರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 13 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ. ದಿಸ್ ಲೊಕೇಶನ್ ಇದನ್ನು ಮಾಡಿರುವಂಥವ್ರು ಯಾವ ಇದಕ್ಕೆ ಬರುತ್ತೆ ಅಂತಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಮೂಡ ಅಲಾಟೆಡ್ ಸೈಟ್ ಅಂದರೆ ಅದು ಏನು ಅಂತಂದರೆ ಬಹಳ ವರ್ಷಗಳ ಹಿಂದೆ ಏನಂತಂದರೆ ಮೂಡಾದಲ್ಲಿ ಕಾನೂನಿತ್ತು. ಯಾವ ಥರ ಅಂತಂದರೆ ಈಗಲೂ ಇದೆ. ಯಾವ ಥರ ಅಂತಂದರೆ ಯು ಕ್ಯಾಂಟ್ ಸೆಲ್ ದ ಪ್ರಾಪರ್ಟಿ ಅಂಟಿಲ್ ಯು ಬಿಲ್ಡ್ ಅ ಹೌಸ್. ಅಂದರೆ ನೀವು ನಿವೇಶನ ತಗೊಂಡು ಅದರಲ್ಲಿ ಮನೆ ಕಟ್ಟಿದ್ರೆ ಮಾತ್ರ ನೀವು ಅದನ್ನು ಸೇಲ್ ಮಾಡಲಿಕ್ಕಾಗುತ್ತೆ. ಖಾಲಿ ನಿವೇಶನ, ಇವಾಗ ಇದೆ ನೋಡಿ, ಇದ್ರ ಮನೆ ಪಕ್ಕ ಒಂದು ಸೈಟ್ ಇದೆ, ಇದನ್ನು ಮಾರಲಿಕ್ಕಾಗಲ್ಲ. ಇಟ್ ಇಸ್ ನಾಟ್ ಲೀಸ್ ಪೀರಿಯಡ್. ಓಕೆ, ಮಾರಲಿಕ್ಕೆ ಆಗಲ್ಲ, ಲೀಸ್ ಪೀರಿಯಡ್ ಇರುತ್ತೆ. ಅದನ್ನು ನೀವು ಮನೆ ಕಟ್ಟಿದ್ರೆ ಮಾತ್ರ ಅದಕ್ಕೆ ಟೈಟಲ್ ಡೀಡ್ ಅನ್ನೋದು ಇಶ್ಯೂ ಮಾಡ್ತಾರೆ. ಅದಾದ ನಂತರನೇ ನೀವು ಪರಭಾರೆ ಮಾಡ್ಬೋದು, ಅಂದರೆ ಅದನ್ನು ಮಾರಬಹುದು, ಅದನ್ನು ಕೊಳ್ಳಬಹುದು, ಅದಕ್ಕೆ ಬ್ಯಾಂಕ್ ಲೋನ್ ಆಗುತ್ತೆ. ಇಲ್ಲ ಅಂತಂದರೆ ಆಗಲ್ಲ, ಲೋನ್ಗಳಾಗಲ್ಲ, ತೊಗೊಳ್ಲಿಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ, ಖಾತಾ ವರ್ಗಾವಣೆ ಆಗಲ್ಲ, ಟ್ಯಾಕ್ಸ್ ಫಿಕ್ಸ್ ಆಗಲ್ಲ. ಸೊ ಇವೆಲ್ಲವೂ ಇರುತ್ತೆ. ಸೊ ಇದು ಏನು ನಾವು ಈ ಬ್ಯೂಟಿಫುಲ್ ಮನೆ, ಸುಂದರವಾಗಿ ಭಾಳ ಚೆನ್ನಾಗಿ ಕಟ್ಟಿರುವಂತಹ ಮನೆ. ಓಕೆ, ಇದಕ್ಕೆ ಖಾತಾ, ಕಂದಾಯ, ಟೈಟಲ್ ಡೀಡು, ಟ್ಯಾಕ್ಸ್ ಎಲ್ಲವೂ ಆಗಿರುವಂಥದ್ದು, ನೋಂದಾವಣೆಗೆ ಅಂದರೆ ರಿಜಿಸ್ಟ್ರೇಷನ್ಗೆ ಸಜ್ಜಾಗಿರುವಂತಹ ಮನೆ. ಇದನ್ನು ತಗೊಳ್ಳಿಕ್ಕೆ ನಿಮಗೆ ಬ್ಯಾಂಕ್ ಲೋನ್ ಸಹ ಆಗುತ್ತೆ, ಟೈಟಲ್ ಡೀಡ್ ಇದೆ. ಏನು ನಾವು ಅರ್ಥ ಮಾಡ್ಕೊಳ್ಳದೆ ಪ್ರಾಪರ್ಟಿಗೆ ಮುಂದುವರಿತಿದ್ದಾಗ ಭಾಳಷ್ಟು ವಿಚಾರಗಳು ನಿಮಗೆ ಮುಂದೆ ಬರುತ್ತೆ, ಪ್ರಶ್ನೆಗಳು ಬರುತ್ತೆ. ಏನು? ಲೀಗಾಲಿಟಿ ವಿಚಾರ. ಅದಕ್ಕೋಸ್ಕರ ನಾನು ಈ ವಿಚಾರನ ಹೇಳಿದ್ದು. ನೀವು ಅಡ್ವೊಕೇಟಿಗೆ ಕೊಟ್ಟಾಗ ಅವ್ರು ಹೇಳ್ತಾರೆ, ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ ನಿಮ್ಮ ಕಾನೂನು ಸಲಹೆಗಾರರು ಏನಿರ್ತಾರೆ ಅವ್ರು ಹೇಳ್ತಾರೆ ಹೀಗಲ್ಲ ಹೀಗಲ್ಲ ಹೀಗೆ ಅಂತ. ಸೊ ಅದಕ್ಕೋಸ್ಕರ ನನ್ನ ಅಲ್ಪ ಜ್ಞಾನದಿಂದ ನಾನು ಹೇಳ್ತಾ ಇರುವಂಥ ವಿಚಾರ ಏನು ಅಂತಂದರೆ, ನೋಡಿ, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. 30-40 30, 40, 9x12 ಮೀಟರ್ಸ್ ಲೆಕ್ಕದಲ್ಲಿ ಮೆಷರ್ಮೆಂಟಲ್ಲಿ ಇರುವಂತಹ ಮನೆ ಸೈಟಲ್ಲಿ ಕಟ್ಟಿರುವಂತಹ ಸರಿಸುಮಾರು 11 ಚದರ ಟೋಟಲ್ ಬಿಲ್ಟಪ್ ಏರಿಯಾ. 12 ಚದರ ಅನ್ಬೋದು ಟೋಟಲ್ ಬಿಲ್ಟಪ್ ಏರಿಯಾ. ಲಿವಬಲ್ ಸ್ಪೇಸ್ ಕೇಳ್ತೀರಾ ಅಂದರೆ ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ ನಾವು. ಅದೆಷ್ಟು ಬರುತ್ತೆ ಸರಿ? 8.25 9, 9, 10, 9 ಈ ಅಂದರೆ 9 ಸ್ಕ್ವೇರ್ಸ್, ಅಂದರೆ 1000 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ 900 ಸ್ಕ್ವೇರ್ ಫೀಟ್ ಒಳಗೆ ಇರುವಂತಹ this beautiful south facing site. This property is facing south, the main door is facing east. South facing site ಅಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಓಕೆ, ಇವಾಗ ನಾನು ಹೇಳಿದ್ದೀನಿ ಎಲ್ಲಿದೆ ಹೇಗಿದೆ ಮನೆ, ಎಷ್ಟು ಕಿಲೋಮೀಟರ್ ಅಂತ. ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಬರೋಣ. ಸುಪ್ರೀತ್, ಭಾಳಷ್ಟು ಕಡೆ ನೀರಿನ ಸಮಸ್ಯೆ, ಮೈಸೂರಾಗಲಿ, ಬೆಂಗಳೂರಾಗಲಿ, ಹುಬ್ಳಿ, ಮಂಗಳೂರು, ದಾವಣಗೆರೆ, ರಾಯಚೂರು, ಗುಲ್ಬರ್ಗ, ಗಂಗಾವತಿ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಇದೆ. ಹೌದು, ನಾನು ಒಪ್ಕೋತೀನಿ, ನೀರಿನ ಪ್ರಾಬ್ಲಮ್ ಇದೆ. ಇಲ್ಲಿ ಬಹಳಷ್ಟು ಮನೆಗಳು ಈಗಾಗಲೇ ಕಟ್ಕೊಂಡಿದ್ದಾರೆ, ಭಾಳಷ್ಟು ಜನ ತೋರಿಸ್ತಾರೆ, ಭಾಳಷ್ಟು ಜನ ವಾಸ ಇದ್ದಾರೆ, ತೋರಿಸ್ಬೋದು. ನೋಡ್ತಾ ಇದ್ದೀರಿ, ಭಾಳಷ್ಟು ಜನ ಈಗಾಗಲೇ ವಾಸ ಇದ್ದಾರೆ. ಸೊ ಇನ್ನೊಂದಷ್ಟು ಹಲವಾರು ಹೊಸ ಮನೆಗಳು ತಲೆ ಎತ್ತಾ ಇವೆ, ಈಗಾಗಲೇ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಕಾಮಗಾರಿ ನಡೀತಾ ಇದೆ. ಇಲ್ಲಿದೆ ಆದಂಥ ನೀರು ಅಂದರೆ ಕಾರ್ಪೊರೇಷನ್ ವಾಟರ್ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ. ಕಾರ್ಪೊರೇಷನ್ ವಾಟರ್ ನೀರು ಅಂದರೆ ದಿನನಿತ್ಯ ಲೈನಿಂದ, ಅಂದರೆ ವಾಟರ್ ಲೈನಿಂದ ಸಪ್ಲೈ ಆಗಿ ಸಂಪಿಗೆ ಬೀಳುವಂತಹ ವ್ಯವಸ್ಥೆ. ಅಂದರೆ ಅರೌಂಡ್ ಸರಿಸುಮಾರು 9,000ರಿಂದ 10,000 ಲೀಟರ್ ಸಂಪಿದೆ, 1000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಸೊ ಎವ್ರಿ ಡೇ ಕಾರ್ಪೊರೇಷನ್ ಗೌರ್ಮೆಂಟ್ ವಾಟರ್ ಸಪ್ಲೈ ಇರುವಂಥದ್ದು. ಅದಾದ ನಂತರ ಒಳಚರಂಡಿ ವ್ಯವಸ್ಥೆ. ಇದು ಏನಾಗುತ್ತೆ, ಮನೇಲಿ ಯೂಸ್ ಆಗಿರೋ ವಾಟರ್, ಅಂದರೆ ಮನೇಲಿ ವೇಸ್ಟ್ ವಾಟರ್ ಏನು ಬರುತ್ತೆ, ಸ್ನಾನದ ವಾಟರ್ ಇರ್ಬೋದು, ಅಡುಗೆ ಮಾಡಿರೋ ವಾಟರ್ ಇರ್ಬೋದು, ಅಥವಾ ಎಲ್ಲ ಅದರ ನೀರು ಯಾವುದೇ ಎಕ್ಸೆಸ್
ವಾಟರ್ ಏನು ಬರುತ್ತೆ ಮನೆಯಿಂದ ಇದು ಅಂಡರ್ಗ್ರೌಂಡ್, ಒಳಗೆ ಕಾಣಲ್ಲ, ನೆಲದ ಒಳಗೆ ಅಂಡರ್ಗ್ರೌಂಡಿಂದ ವಾಟರ್ ಕನೆಕ್ಟಿವಿಟಿ ಸಿಸ್ಟಮ್ ಮಾಡಿದರೆ ಕುಡಿಯೋ ನೀರಾಯಿತು, ಈ ವಾಟರ್ ಆಯಿತು, ಡಾಂಬರೀಕರಣ ಟಾರ್ ರೋಡ್ ಕನೆಕ್ಟಿವಿಟಿ. ಒನ್ ಆಫ್ ದ ಮೇಜರ್ ಥಿಂಗ್ಸ್ ದಟ್ ಇಸ್ ರಿಕ್ವೈರ್ಡ್ ಇಸ್ ಕನೆಕ್ಟಿವ್. ಟಾರ್ ರೋಡ್ ಇದೆಯಾ, ಚೆನ್ನಾಗಿದೆಯಾ ಟಾರ್ ರೋಡ್? ಹೌದು. ಎಲ್ಲ ಈ ಬಹಳ ದೊಡ್ಡ ಏರಿಯಾ ಸರಿ ಐ ಥಿಂಕ್ ಅಬೌಟ್ ನನಗೆ ಗೊತ್ತಿರೋ ಪ್ರಕಾರ 70-100 ಎಕರೆ ಇರ್ಬೋದು ಈ ಏರಿಯಾ. ಎಲ್ಲದಕ್ಕೂ ಈಗ ರೀಸೆಂಟ್ಲಿ ಅಬೌಟ್ 2 years 1.5 to 2 years ಬ್ಯಾಕ್ ಎಲ್ಲದಕ್ಕೂ ಎಲ್ಲ ರೋಡ್ಗಳು ಡಾಂಬರೀಕರಣ ಮಾಡಿದ್ದಾರೆ, ಅಂದರೆ ಟಾರ್ ರೋಡ್ನ ಹಾಕಿದ್ದಾರೆ. ಎಲ್ಲ ರೋಡ್ಗಳು ಚೆನ್ನಾಗಿದೆ, ಎಲ್ಲೂ ಕಿತ್ತೋಗಿಲ್ಲ, ಹಾಳಾಗಿಲ್ಲ. ಎಲೆಕ್ಟ್ರಿಸಿಟಿ ಎಲ್ಲ ಕಡೆಗೂ ಎಲೆಕ್ಟ್ರಿಕ್ ಕಂಬಗಳು ನೀವು ನೋಡ್ಬೋದು, ಈಗ ದೀಪ ಕಂಬಗಳಿದೆ. ಅದಕ್ಕೆ ಸ್ಟ್ರೀಟ್ ಲೈಟ್ಗಳು ಸಹ ಎಲ್ಲ ಕಡೆನೂ ಹಾಕಿದ್ದಾರೆ. ಸ್ಟ್ರೀಟ್ ಲೈಟ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ವೇಸ್ಟ್ ವಾಟರ್ ಲೈನ್ ಇದೆ. ಅದ ಬಹಳಷ್ಟು ಜನ ನನ್ನ ಕಮೆಂಟ್ ಸೆಕ್ಷನ್ಲಿ ಕೇಳಿದ್ರಿ ಸ್ವಲ್ಪ ಕನೆಕ್ಟಿವಿಟಿ, ಯಾವ ಕನೆಕ್ಟಿವಿಟಿ, 5G 4G 3G ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲವೂ ಇದೆಯಾ ಸುಪ್ರೀತಲ್ಲಿ, ಸಿಗುತ್ತಾ ಅಂತ. ಖಂಡಿತವಾಗ್ಲೂ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಒಂದು ಇವತ್ತಿನ ದಿವಸದಲ್ಲಿ ಅದನ್ನು ಏನು ಹೇಳಬೇಕು ಅಂದರೆ ಇಟ್ ಈಸ್ ಅ ಹಾರ್ಟ್ ಆಫ್ ದರ್ ವರ್ಕ್, ಅಂದರೆ ಅದೇ ಜೀವಾಂಶ ಇಂಟರ್ನೆಟ್. ಖಂಡಿತವಾಗ್ಲೂ 5G ಇಂಟರ್ನೆಟ್ ಸರ್ವಿಸಸ್ ಈಸ್ ಅವೈಲೇಬಲ್. ಏರ್ಟೆಲ್ ಇರ್ಬೋದು ಅಥವಾ ಎನಿ ಅದರ್ ಸರ್ವಿಸ್ ಪ್ರೊವೈಡರ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಏರ್ಟೆಲ್, ಎನಿ ಅದರ್ ಸರ್ವಿಸ್ ಪ್ರೊವೈಡರ್, ಭಾಳಷ್ಟು ಪ್ರೈವೇಟ್ ಪ್ಲೇಯರ್ಸು ಎಲ್ಲರೂ ಇದ್ದಾರೆ. ನಿಮ್ಗೆ ಎಲ್ಲ ಥರದ ಇಂಟರ್ನೆಟ್ ವ್ಯವಸ್ಥೆ ಇಲ್ಲಿ ಇದೆ. ಸೊ ಇಂಟರ್ನೆಟ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇದಿದೆ. ಸ್ವಿಗ್ಗಿ ಝೊಮ್ಯಾಟೊ ಖಂಡಿತವಾಗ್ಲೂ ಇದೆ. ಯು ವಿಲ್ ಗೆಟ್ ಫುಡ್ ರಿಕ್ವೈರ್ಮೆಂಟ್ ಇದರಲ್ಲಿ, ಫುಡ್ ಸಿಗುತ್ತೆ, ಇಂಟರ್ನೆಟ್ ಇದೆ. ಅದಾದ ನಂತರ ಸೊ ನೆಕ್ಸ್ಟ್ ಏನು, ಪಾರ್ಕಿಂಗ್. ನನ್ನ ಹಲವಾರು ವೀಡಿಯೋಗಳಲ್ಲಿ ಹೇಳೋಂಥ ಒಂದೇ ವಿಚಾರ ಏನು, ಪಾರ್ಕಿಂಗ್ ಇಸ್ ಅ ಇಶ್ಯೂ. ಪಾರ್ಕಿಂಗ್ ಇಸ್ ಆಲ್ವೇಸ್ ಎ ಪ್ರಾಬ್ಲಮ್ ಇನ್ ಎನಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಓಕೆ, ಅದು ಯಾವುದೇ ಊರಿರ್ಬೋದು, ಬೆಂಗಳೂರು, ಮೈಸೂರು, ಹುಬ್ಳಿ, ಎಲ್ಲರೂ ಇರ್ಬೋದು, ಮಂಗಳೂರು, ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ 30-40ಗಳಲ್ಲಿ ಮನೆಯಲ್ಲೇ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ನೋಡಿ ನಾನೀಗ 30-40 ಈ ಸೈಟ್ ಏನಿದೆ ಇದು 30 ಅಡಿ, ಹೀಗೆ 30 ಅಡಿ, ಅಲ್ಲಿಂದ ಗೇಟ್ ಏನು ಕಾಣುತ್ತೆ ಅಲ್ಲಿಗೆ 30 ಅಡಿ ಇರೋದು. ಇಲ್ಲಿಂದ ಕಾರ್ ನಿಲ್ಸ್ಕೊಳ್ಳಿಕ್ಕೆ ಇದಿರೋದು, ಈ ಗೇಟ್ ಇರೋದು ಇಲ್ಲಿಂದ ಒಂದು 4-5 ಅಡಿ, ಇಲ್ಲಿಂದ 4 ಅಡಿ. ಸೊ 10 feet, ಅದರ್ 20 feet 20 ಅಡಿ ನಿಮಗೆ ಟೋಟಲ್ ರ್ಯಾಂಪು, ಕ್ಲೀನಾಗಿ ರ್ಯಾಂಪ್ ಮಾಡಿ ಪಾರ್ಕಿಂಗ್ ಮಾಡಿದೆ. ರ್ಯಾಂಪ್ ಅಂದರೆ ಇದನ್ನು ಕಲ್ಲುಗಳನ್ನ ಹಾಸಿದ್ದಾರೆ. ಇದ್ರ ಮೇಲೆ ನೀವು ಈಸಿಲಿ ನೀವೊಂದು ಇನೋವಾ ನಿಲ್ಲಿಸ್ತೀರಾ, ಫಾರ್ಚುನರ್ ನಿಲ್ಲಿಸ್ತೀರಾ, ಅದರ ಬಿಗ್ ಸೈಜ್ ಕಾರ್ ನಿಲ್ಲಿಸ್ತೀರಾ, ಅಂದರೆ ಹೆವಿ ಸೈಜ್ ವೆಹಿಕಲ್ ಯಾವ್ದಾರ ನಿಲ್ಲಿಸ್ಕೊಳ್ಳಿ. ಚಿಕ್ಕ ಸೈಜ್ ಅಂತೂ ಆರಾಮಾಗುತ್ತೆ. 2ರಿಂದ ಚಿಕ್ಕ ಕಾರ್ ನಿಲ್ಲಿಸಿದ್ರೆ 2ರಿಂದ 3 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು, ಇಲ್ಲ ಒಂದು ದೊಡ್ಡ ಕಾರ್ನ ಖಂಡಿತವಾಗ್ಲೂ ನಿಲ್ಲಿಸ್ಬಹುದು. ಸೊ ಆನ್ ಗೋಯಿಂಗ್ ಟ್ರಾಫಿಕ್ ನಿಲ್ಲಿಸಿದಾಗ ಏನು ಪ್ರಾಬ್ಲಮ್ಮು, ರೋಡಿಂದ ಆಚೆಗೆ ಬಂದ್ಬಿಡುತ್ತೆ ಗಾಡಿ. ಅವಾಗ ಏನು ಮಾಡ್ತಾರೆ, ಹಾರ್ನ್ ಹೊಡಿತಾರೆ, ಬಂದು ಗಾಡಿ ತೆಗೀರಿ ಅಂತಾರೆ. ಸೊ ಅವೆಲ್ಲ ಯಾವುದೂ ಮಾಡೋಂಗಿಲ್ಲ. ರ್ಯಾಂಪ್ ಮೇಲೆ ಅಂದರೆ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದಿರೋ ಥರ ನಾವು ಪಾರ್ಕಿಂಗ್ ಮಾಡ್ಕೋಬಹುದು. ಬನ್ನಿ ಇವಾಗ ಮನೆ ಒಳಗೆ ಹೋಗಿ ನೋಡೋಣ, ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಇಲ್ಲಿ ಏನು ಗೇಟ್ ಕಾಣ್ತಾ ಇದೆ, ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದೊಂದು ಗೇಟು. ಮುಂಬರುವ ದಿವಸಗಳಲ್ಲಿ ಅಕಸ್ಮಾತಾಗಿ ಇದೊಂದು ಮನೆ ಕಟ್ಕೊಂಡು ನೀವು ಇಲ್ಲೊಂದು ತೊಗೊಂಡು ಮನೇಲಿ ವಾಸ ಇದ್ದೀರಾ, ನಾಳೆ ಇನ್ನೊಂದು ಮನೆ ಮೇಲೆ ಕಟ್ತೀರಾ, ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಲೋಡ್ ತಡೆಯುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇದ್ರ ಮೇಲೊಂದು ಮನೆ ಕಟ್ತೀರಾ, ಅದ್ರ ಮೇಲೊಂದು ಮನೆ ಕಟ್ತೀರಾ, ಕಟ್ಟಿ ಎಲ್ಲ ಪಿಲ್ಲರ್ಗಳು ಕಾಲಮ್ಗಳು ಹಾಕಿ ಕಟ್ಟಿರುವಂಥದ್ದು. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅನದರ್ 1 or 1.5 to 2 floors. ಇಲ್ಲಿಂದನೇ ಓಡಾಡಲಿಕ್ಕೆ ಇದು ಈ ಮನೇಲಿ ಇರೋರ್ ಗೇಟು. ಇದು ಇಲ್ಲಿ ಮಾಡಿ ಮೇಲೆ ಮನೆ ಕಟ್ಕೊಂಡು ವಾಸ ಇರೋರಿಗೆ ಇಲ್ಲಿಂದ ಅಥವಾ ಬಾಡಿಗೆ ಕೊಡ್ತೀರಾ, ಇಲ್ಲಿಂದ ಅವ್ರು ತೆಕ್ಕೊಂಡು ಇಲ್ಲಿ ಮೆಟ್ಲಿದೆ ಮೇಲಕ್ಕೆ ಹೋಗಿ ಅಲ್ಲಿರಲಿಕ್ಕೆ ಇದು ಒಂದು ಆಪ್ಷನ್ ಮಾಡಿದ್ದಾರೆ. ಸೊ ಭಾಳ ಥಾಟ್ಫುಲ್ ಪ್ರೋಸೆಸ್ ಟು ಬಿಲ್ಡ್ ಎ ಹೌಸ್. ಬನ್ನಿ ಈಗ ಮನೆ ಒಳಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಆ್ಯಸ್ ಆಫ್ ಇಟ್ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಡಿಸೈನು ಹೇಗಿದೆ ಅಂತ ನೋಡ್ಬೋದು. 2 CCTV ಕ್ಯಾಮ್ರಾ ಈಗಾಗಲೇ ಹಾಕಿದ್ದಾರೆ. ಹಾಯ್ ಸಹ ಹೇಳ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇರುತ್ತೆ, ಅದನ್ನು ತೋರಿಸ್ತೀನಿ. 2 CCTV ಕ್ಯಾಮ್ರಾ ಇದೆ. ಬನ್ನಿ ಒಳಗೆ ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಳ್ಳಿಕ್ಕೆ ಸೆಕ್ಯೂರ್ಡ್ ಕಾರ್ ಪಾರ್ಕ್. ಇದು ತೋರಿಸ್ತೀನಿ ಏನು ಅಂತ ಹೇಳ್ತೀನಿ. ಇಲ್ಲೂ ಗ್ರಿಲ್ಗಳಿದೆ, ಇಲ್ಲೂ ಗ್ರಿಲ್ ಹಾಕಿದ್ದಾರೆ. ಸೊ ಮೇಲ್ಗಡೆ ನೋಡೋದು, ಮೇಲೂ ತೋರಿಸ್ತಾರೆ. ಸೊ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಇದು ಎಕ್ಸಾಸ್ಟ್ ಇದೇನು ಅಂತ ಕೇಳಿದ್ರೆ ಎಕ್ಸಾಸ್ಟ್ ಏನಂದ್ರೆ ಎಕ್ಸಾಸ್ಟ್ ಇದೆ, ಅಡುಗೆ ಮನೆಯಿಂದ ಚಿಮ್ನಿ ಎಕ್ಸಾಸ್ಟ್. ಇದು ಪಾರ್ಕಿಂಗ್ ಟೂ ವೀಲರ್ಗಳನ್ನ 1, 2, 3 ಈಸಿಯಾಗಿ 3 ಟೂ ವೀಲರ್ನ ಪಾರ್ಕ್ ಮಾಡಿದ್ರು ನೀವು ಓಡಾಡ್ಲಿಕ್ಕೆ ಅವಕಾಶ ಇದೆ, ತೊಂದರೆ ಇಲ್ಲ. ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ. ನಿಮ್ಮ ಗಾಡಿಗಳನ್ನ ಮತ್ತು ಈ ಜಾಗನ ಮತ್ತು ಮನೆ ಮುಂಭಾಗದಲ್ಲಿರುವಂತಹ ರ್ಯಾಂಪ್ ಏನಿದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ, ತೊಳಿಲಿಕ್ಕೆ, ದಿನನಿತ್ಯ ತೊಳೆದ್ಬಿಟ್ಟು ರಂಗೋಲಿ ಇಡುವಂಥದ್ದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಈ ಆಪ್ಷನ್ ಮಾಡಿದ್ದಾರೆ. ಮೆಟ್ಲುಗಳು ತೋರಿಸ್ತಾರೆ ನೋಡಿ, ಆಗಲೇ ಒಂದು ಗೇಟ್ ತೋರಿಸ್ತೆ, ಅಲ್ಲಿಂದ ಮೇಲ್ ಕಟ್ಕೊಂಡ್ರೆ ನೀವು ಮನೆ ಅಲ್ಲಿಂದ ಹೋಗ್ತೀರಿ. ಓಕೆನಾ? ಬನ್ನಿ. ಇದೇನು ಅಂತಂದರೆ ಇದನ್ನು ಲಾಕ್ ಮಾಡ್ಕೊಂಡು ಹೋಗಿರ್ತೀರಾ, ಟೂ ವೀಲರ್ ಆಚೆ ಇಟ್ಟಿರ್ತಾರೆ, ಟೂ ವೀಲರ್ ಮಾತ್ರ ಬೇಕು, ಅಲ್ಲಿಂದ ಇಲ್ಲಿಗೆ ಮಾತ್ರ ಆಕ್ಸೆಸ್ ಇದೆ. ಇಲ್ಲಿಗೂ ನೋಡಿ ಬೀಗ ಹಾಕಿದ್ದಾರೆ, ನಾನು ಬೀಗ ಓಪನ್ ಮಾಡಿ ಹೋಗಿದ್ದು, ಈಗ ಒಳಗೆ ಬೀಗ ಇದೆ, ಇದನ್ನು ಲಾಕ್ ಮಾಡ್ಬೋದು. ಅದಾದ ನಂತರ
ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಅದಾದ ನಂತರ ಇಲ್ಲಿಂದ ಗ್ರನೈಟ್ ಹಾಕಿದ್ದಾರೆ. ನಾನೀಗ ಸೌತಿಂದ ಬಂದೆ, ಈಸ್ಟಿಂದ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲೂ ಗ್ರಿಲ್ಗಳು ತೋರಿಸ್ತಾರೆ ನೋಡಿ. ಇದು ಫುಲ್ ಸೇಫ್ಟಿ ಗ್ರಿಲ್ಸ್, ಕಂಟಿನ್ಯೂಟಿ ಎಲ್ಲಿ ತನಕ ಆಗಿದೆ ನೋಡಿ, ಅಲ್ಲಿ ತೋರಿಸ್ತಾರೆ. ಎಷ್ಟು ಸೇಫ್ಟಿ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಹೆಂಗೂ ಬರ್ಗಿರೋಕ್ಕಂತೂ ಆಗಲ್ಲ. ಇದರಂತೂ ಮುರಿದು ಹೊಡೆದು ಬರೋಕ್ಕಾಗಲ್ಲ. ಖಂಡಿತವಾಗ್ಲೂ ಭಾಳ ಸೇಫ್ಟಿಯಾಗಿ ಮಾಡಿದ್ದಾರೆ. ಮನೆ ಒಳಗೆ ಹೋಗಕ್ಕೆ ಮುಂಚೆ ಲೈಟಿಂಗ್ಗಳನ್ನ ನೋಡ್ಬೋದು. ಸರಿ ಸುಮಾರು 6ರಿಂದ 10 ಲೈಟ್ಸ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇದು ಎಲ್ಲ LED ಲೈಟಿಂಗ್ಗಳಿದೆ. ಡೋರು, ಮೇನ್ ಡೋರ್ ಇದು ಟೀಕು. ಮತ್ತು ಎಂಟೈರ್ ಮನೆ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳು ಎಲ್ಲ ಈ ಮನೇಲಿ ಎಲ್ಲೆಲ್ಲಿ ನೀವು ನಾನು ವಿಡಿಯೋ ಮಾಡ್ಬೇಕಾದ್ರೆ ನೋಡ್ತಿರೋ ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಡೋರ್ಸ್ ಇರುವಂಥದ್ದು. ಬನ್ನಿ ಒಳಗೆ ಬನ್ನಿ ನೋಡಿ. ಫಾಲ್ ಸೀಲಿಂಗ್ ನೋಡ್ಬೋದು, ಅದ್ಧೂರಿ ಫಾಲ್ ಸೀಲಿಂಗು. 3 ಲೇಯರ್ ವರ್ಟಿಕಲ್, 1 2 3 ಒಂದು 2 ಜಾಲಿ ವರ್ಕ್ ಇದೆ. ಮಧ್ಯದಲ್ಲಿ LED ಲೈಟ್ ಹಾಕಿದ್ದಾರೆ, ಒಳಗೆ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ, ಅದ್ರ ಮಧ್ಯದಲ್ಲಿ ಸ್ಪಾಟ್ ಲೈಟ್ಗಳಿದೆ, ಅದ್ರ ಮಧ್ಯದಲ್ಲಿ ಫ್ಯಾನ್ ಇದೆ. ಸೊ 1 2 3 4 3 ಥರದ ಇವರು ಇಲ್ಲಿ ಡಿಸೈನ್ ವರ್ಕ್ನ ನಾವಿಲ್ಲಿ ನೋಡಬಹುದು. ಅದಾದ ನಂತರ ಒಂದು ಸೈಡಲ್ಲಿ ನೋಡಿ, ನಾನು ಎಂಟ್ರ್ ಆಗಿರೋದು ಎಲ್ಲಿಂದ, ಈಸ್ಟ್ ಫೇಸಿಂಗಿಂದ ಎಂಟ್ರ್ ಆದೆ. ಇದು ಹಾಲಲ್ಲಿ ಇದ್ದೀನಿ, ಅದು ಲಿವಿಂಗ್ ಸ್ಪೇಸು. ಇಷ್ಟು ದೊಡ್ಡದು, ಒಂದು ಗೋಡೆನ ಪೂರ್ತಿಯಾಗಿ ವುಡ್ಡಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಇವರು. ಒಂದು ಫುಲ್ ವಾಲ್ ಇಸ್ ಕವರ್ಡ್ ಫಾರ್ TV ಕ್ಯಾಬಿನೆಟ್ಟು, CCTV ಕ್ಯಾಮ್ರಾದು ಹೇಳಿದೆ. ಅದರದ್ದು ಮಾನಿಟ್ರ್ ಇಟ್ಟಿದ್ದಾರೆ, ಕೆಳಗೆ ಕಂಟ್ರೋಲ್ ಸಿಸ್ಟಮ್ ಇದೆ, ಅದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, DTH ಕೇಬಲ್ ಈಗಾಗಲೇ ಕೊಟ್ಟಿದ್ದಾರೆ. ಇದ್ರ ಹಿಂದೆ ಪ್ರೊಫೈಲ್ ಲೈಟ್ಗಳಿದೆ. ಇಲ್ಲಿ ನೀವು TV ಹಾಕೋತೀರಾ, ಅದ್ರ ಮೇಲ್ಗಡೆ ಸ್ಪಾಟ್ ಲೈಟ್ಸ್ ಇದೆ. ಓಪನ್ ಶೋಕೇಸ್ಗಳಿದೆ, ನಿಮ್ಮ ಗುರು ಹಿರಿಯರ ಫೋಟೋ ಇಟ್ಕೊಳ್ಳಿಕ್ಕೆ, ದೇವ್ರ ಫೋಟೋ ಇಟ್ಕೊಳ್ಳಿಕ್ಕೆ, ಮೊಮೆಂಟೋಸು, ಮಕ್ಳಿಗೆದ್ದಿರೋ ಪ್ರೈಸ್ಗಳಿರ್ಬೋದು, ಅವೆಲ್ಲ ಇಟ್ಕೊಳ್ಳಿಕ್ಕೆ ಕ್ಲೀನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮದುವೆ ಆಲ್ಬಮ್ಗಳಿರ್ಬೋದು, ನಿಮ್ಮ ತಂದೆ ತಾಯಿ ಫೋಟೋ ಇರ್ಬೋದು, ನೀವು ನಂಬಿರೋ ಗುರುಗಳು ದೇವ್ರುಗಳ ಫೋಟೋ ಇರ್ಬೋದು, ಎಲ್ಲ ಇಟ್ಕೊಳ್ಳಿಕ್ಕೆ ಕಾಂಪ್ಯಾಕ್ಟ್ ಆಗಿ, ಯಾವುದೋ ಒಂಥರ ಆಕ್ವರ್ಡಾಗಿ ಆಚೆ ಬಂದಿಲ್ಲ, ನೀಟಾಗಿದೆ. ಸೊ 6 to 8 ಸೀಟ್ರ್, 6ರಿಂದ 8 ಸೀಟ್ರ್ ಈಸಿಯಾಗಿ ಸೋಫಾ ಹಾಕ್ಕೋಬಹುದು. ಅದು ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಡ್ರಾಯಿಂಗ್, ಒಂದು ಆರ್ಟ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಈ ಆರ್ಟ್ ವರ್ಕ್ ಎಲ್ಲದು ಬ್ರ್ಯಾಂಡೆಡ್ ಲೈಟಿಂಗ್, ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಹೈ ಕ್ವಾಲಿಟಿ, ಬ್ರ್ಯಾಂಡೆಡ್ಡು, ಲೋ ಕ್ವಾಲಿಟಿ ಎಲ್ಲೂ ಇಲ್ಲ. ಆಲ್ ಹ್ಯಾಂಡ್ ಪಿಕ್ಡ್ ಲೈಟಿಂಗ್ಗಳನ್ನ ನಾವಿಲ್ಲಿ ನೋಡಬಹುದು. ಈಗ ಅಲ್ಲಲ್ಲಿ ಶೋ ಇದೆ ಈಸ್ಟ್ ಫೇಸಿಂಗ್ ಪೂಜಾ ರೂಮ್. ಲಕ್ಷ್ಮಿ ಕಾರ್ವಿಂಗ್ ಮಾಡಿದ್ದಾರೆ. 2 ಆ ಕಡೆ ಈ ಕಡೆ 2 ಆನೆಗಳಿದೆ, ಆನೆಗಳೆರಡು ಹಾರ ಹಿಡ್ಕೊಂಡಿದೆ. ಇದ್ರ ಕೆಳಗಿರುವಂತಹ ಜಾಲಿ ವರ್ಕ್ ನೋಡ್ಬೋದು. ಆ ಕಡೆ ಈ ಕಡೆ 2 ಪ್ಯಾನೆಲಿಂಗ್ ಇದೆ. ಮತ್ತು ಒಬ್ಬರು ಈಸಿಯಾಗಿ ಒಳಗೆ ಕೂತ್ಕೊಂಡು ಪೂಜೆ ಮಾಡ್ಬೋದು. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗು ನೋಡಿ ಯಾವ ಥರ ಇದೆ ಅಂತ. ಇದು ಐ ಕ್ಯಾನ್ ಟೆಲ್ ಯು, ಇಟ್ ಈಸ್ ಅನ್ ಎಕ್ಸಾಂಪಲ್. ನಿಮ್ಮ ಹತ್ರ ಏನಾರ ಸೌತ್ ಫೇಸಿಂಗ್ ಸೈಟ್ ಇದ್ದರೆ ಈ ವಿಡಿಯೋ ಖಂಡಿತವಾಗ್ಲೂ ಫುಲ್ಲಾಗಿ ನೋಡಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಈಗ ಡೈನಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಡೈನಿಂಗ್ ಏರಿಯಲ್ಲಿ ಏನಿದೆ, ಈಸಿಯಾಗಿ 4ರಿಂದ 6 ಸೀಟ್ರ್ ಸೋಫಾ ಹಾಕ್ಕೋಬಹುದು. ಪಕ್ಕದಲ್ಲೇ ಗ್ರನೈಟ್ ಸ್ಲ್ಯಾಬಲ್ಲೇ ಮೌಂಟ್ ಮಾಡಿರೋ ಒಂದು ಹ್ಯಾಂಡ್ ವಾಶ್ ಇದೆ. ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸಹ ಕ್ರಾಕ್ರಿ ಯೂನಿಟ್ಸ್, ಅಂದರೆ ಗ್ಲಾಸು, ಪ್ಲೇಟು, ಸ್ಪೂನ್ಸು ಏನಾರ ಓಪನ್ ಆಗಿ ಇಟ್ಕೊಳ್ಳಿಕ್ಕೆ, ಗಾಜಿನ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಸ್ಟೋರೇಜ್ ಸ್ಪೇಸ್ ಸಹ ಮಾಡಿದೆ. ಅದಕ್ಕೂ ಸಹ ಒಂದು ಲೈಟಿಂಗ್ ಸಹ ಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಲೂ ಸಹ ನೋಡ್ಬೋದು ನೀವು. ಇಲ್ಲೂ ಅಷ್ಟೇ 2 ಲೇಯರ್ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ಫ್ಯಾನ್ ಇದೆ, ಸ್ಪಾಟ್ ಲೈಟ್ಗಳನ್ನ ಹಾಕಿದ್ದಾರೆ. ಇದು ಫುಲ್ ಸೈಜ್ ಕಿಟಕಿ ವಿತ್ ಕರ್ಟನ್ ರಾಡ್ಸು ನೋಡಿ. ಫುಲ್ ಸೈಜ್ ಕಿಟಕಿ ಇದೆ ಈಗಾಗಲೇ. ಇದು ಅಷ್ಟೇ ಬ್ರ್ಯಾಂಡೆಡ್ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರೋಂಥದ್ದು. ಈ ಡೋರ್ಸ್ ಆಗಿರ್ಬೋದು, ಇದ್ರ ಶಟರ್ಸ್ ಆಗಿರ್ಬೋದು, ಇದ್ರ ಫ್ರೇಮ್ ಆಗಿರ್ಬೋದು, ಎಲ್ಲ ಟೀಕ್ ವುಡ್. ಮತ್ತು ಇದ್ರ ಡಿಸೈನ್ ತೋರಿಸ್ತೀನಿ. ದಿಸ್ ಇಸ್ ಅ ಸಪರೇಷನ್ ಬಿಟ್ವೀನ್ ದಿ ಡೈನಿಂಗ್ ಏರಿಯಾ ಆ್ಯಂಡ್ ದ ಕಿಚನ್ ಏರಿಯಾ. ಓಕೆನಾ? ಇದು ಅಷ್ಟೇ ವುಡ್ ವರ್ಕ್ ತೋರಿಸ್ತಾರೆ. ಹಿಂದೆ ಹೋಗಪ್ಪ, ಇದು ಈ ವುಡ್ ವರ್ಕು ತೋರಿಸಿ ನೋಡಿ. ಇದ್ರ ವುಡ್ ವರ್ಕ್ ಸೂಪರಾಗಿ ಮಾಡಿದ್ದಾರೆ. ಬನ್ನಿ ಕಿಚನ್ ಏರಿಯಾ ತೋರಿಸ್ತೀನಿ. ವಾಸ್ತು ಅನುಗುಣವಾಗಿ ದಿಸ್ ಇಸ್ ದಿ ಈಸ್ಟ್ ಫೇಸಿಂಗು, ಫುಲ್ ಸೈಜ್ ಪ್ರೆಸ್ಟೀಜ್ ಕಂಪ್ನಿದು ಚಿಮ್ನಿ ಹಾಕಿದ್ದಾರೆ. ಎಷ್ಟು ದೊಡ್ಡ ಚಿಮ್ನಿ ನೀವು ನೋಡ್ಬೋದು, ಬಿಗ್ ಸೈಜ್ ಚಿಮ್ನಿ, ಭಾಳ ಚೆನ್ನಾಗಿದೆ. ಇದು ಗ್ರನೈಟ್ ಸ್ಲ್ಯಾಬ್ ಹಾಕಿದರೆ ಮಾಡ್ಯುಲರ್ ಎಲ್ ಶೇಪ್ ಕಿಚನ್ ಮಾಡಿದರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ, ಸಿಂಕ್ ಇದೆ. ಇಲ್ಲಿ ಬನ್ನಿ ಈ ಕಡೆ ತೋರಿಸ್ತಾರೆ ನೋಡಿ, ಸ್ಟೋರೇಜ್ ಸ್ಪೇಸ್ ನೋಡಿ. ವಾಸ್ತು ಅಂದರೆ ದಿಸ್ ದ ಈಸ್ಟ್ ಫೇಸಿಂಗ್. ನಾನು ನಿಂತಿರೋದು ಈಗ ಇದೇನು ಚಿಮ್ನಿ ಇದೆ, ಇದು ಈಸ್ಟ್ ಫೇಸಿಂಗಲ್ಲಿ ಇರುವಂಥದ್ದು. ಆಚೆಯಿಂದ ಸಿಲಿಂಡರ್ಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಸಿಲಿಂಡರ್ಗೆ ಆಪ್ಷನ್ ಕೊಟ್ಟಿರೋದು. ಇಲ್ಲಿ ಗ್ಯಾಸ್ ಸ್ಟವ್ ಬರುತ್ತೆ, ಅದಕ್ಕೆ ಇಲ್ಲಿ ಚಿಮ್ನಿ ಕೊಟ್ಟಿದ್ದಾರೆ. ನಿಮ್ಮ ರೆಫ್ರಿಜರೇಟ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಇಲ್ಲಿದೆ. ನಾನು ಇವಾಗ 2 ಬೆಡ್ರೂಮ್ ಮನೆ ಅಂದೆ. ನನ್ನ ಪ್ರಕಾರ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್. ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿದೆ. ಇಲ್ಲೂ 2 ಕಡೆ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಕಿಟಕಿಗಳು ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ನೋಡ್ಬೋದು. ಇಲ್ಲಿ ಕರ್ಟನ್ ರಾಡ್ಸ್ ಹಾಕಿದ್ದಾರೆ, ಫ್ಯಾನ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. AC ಹ್ಯಾರಿಯರ್ ಕಂಪ್ನಿ AC, ಸ್ಟ್ಯಾಂಡರ್ಡ್ ಬ್ರ್ಯಾಂಡೆಡ್ AC ನೋಡಿ ಹಾಕಿದ್ದಾರೆ. ಈಗಾಗಲೇ
ಎವ್ರಿಥಿಂಗ್ ಈಸ್ ಇನ್ಸ್ಟಾಲ್ಡ್. ನೀವು ಬಂದು ತಿರ್ಗಾ ಎ ಸಿ ಹಾಕ್ಕೋಬೇಕು ಅಂತಿಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್, ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಬನ್ನಿ, ಅದಾದ ನಂತರ ಏನು ನಾನು 2 ಬಾತ್ರೂಮ್, ಇದು ಟೋಟಲ್ 3 ಬಾತ್ರೂಮ್ ಇರುವಂಥದ್ದು ನೋಡಿ. ನಾನು 5 ಅಡಿ ಇದ್ದೀನಿ, ನಾನು ಈಸಿಯಾಗಿ ಬಾತ್ರೂಮ್ ಒಳಗೆ ಮೂವ್ ಆಗ್ಬೋದು, ಎಲ್ಲೂ ಅಡಚಣೆ ಇಲ್ಲ. ಒಂದು ಮೌಂಟೆಡ್ ಕಮೋಡ್ ಇದೆ, ಒಂದು ಸಿಂಗಲ್ ಪೀಸ್ ಕಮೋಡು. ಓಕೆ, ಕನ್ಸೀಲ್ಡ್ ಟ್ಯಾಂಕಿಗಿರುವಂತಹ ಕಮೋಡು, ಎಲ್ಲ ಜಾಗ್ವಾರ್ದು ಫಿಟ್ಟಿಂಗ್ಸ್, ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದು, ಆಯಿತಾ. ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ, ಶವರಿಗೆ ಆಗಲೇ ಹಾಕಿದ್ದಾರೆ. ಇದು ಎ ಸಿ ಆಚೆ ಔಟ್ಲೆಟ್ ಪಾಯಿಂಟ್ ಆಗಿದೆ. ಸೊ ದಿಸ್ ಈಸ್ ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್. ಬನ್ನಿ ಈಗ ರೂಮ್ ನಂಬರ್ 2 ತೋರಿಸ್ತೀನಿ ನಿಮಗೆ. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ರೂಮ್ ನಂಬರ್ 2. ರೂಮ್ ನಂಬರ್ 2 ಇದು ಅಷ್ಟೇ, ಅಲ್ಲಿ ಹೇಗಿದೆ ಅದೇ ಥರ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಹಾಕಿದ್ದಾರೆ. ಫುಲ್ ಸೈಜ್ ಕಿಟಕಿ ನೋಡ್ಬೋದು, ಕರ್ಟನ್ ರಾಡ್ಸು, ಫ್ಯಾನು, ಫಾಲ್ ಸೀಲಿಂಗಿಗೆ ಲೈಟಿಂಗು ಎಲ್ಲ ಇದೆ. ಇಲ್ಲೂ ಅಷ್ಟೇ, ಅದಕ್ಕಿಂತ ದೊಡ್ಡದು ಅಂತ ಹೇಳ್ಬೇಕಿದು. ಈ ಬಾತ್ರೂಮು ಅದಕ್ಕಿಂತ ದೊಡ್ಡದು. ಲೈಟ್ ಹಾಕಿಲ್ಲ, ಒಂಚೂರು ಲೈಟ್ ಇಲ್ಲ ಅನ್ಸುತ್ತೆ. ನೋಡಿ, ಇವಾಗ ನಾನು ಬಾತ್ರೂಮ್ ಒಳಗಿದ್ದೀನಿ, ಏನು ನಾನು ಈಸಿಯಾಗಿ ಮೂವ್ಮೆಂಟ್ ಆಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವುದು ಎಕ್ಸ್ಟ್ರಾ ಲೈಟಿಂಗ್ ಹಾಕಿಲ್ಲ. ಏನು ಬಿಲ್ಡರ್ ಮನೆ ಕಟ್ಟಲಿಕ್ಕೆ ಏನು ಇದನ್ನು ಯೂಸ್ ಮಾಡಿದ್ದಾರೆ ಲೈಟ್ಸು, ಅಷ್ಟೇ ಹಾಕಿ ಮಾಡ್ತಾ ಇರುವಂಥ ವಿಡಿಯೋ. ನಾನು ಯಾವುದೇ ಎಕ್ಸ್ಟ್ರಾ ಲೈಟಿಂಗ್ ಆಗಲಿ ಫಿಲ್ಟರ್ಸ್ ಆಗಲಿ ಹಾಕ್ಬಿಟ್ಟು ಜಾಝಿಯಾಗಿ ತೋರಿಸಲ್ಲ. ಯಾಕಂದರೆ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನೀವು ಇಲ್ಲಿ ಏನು ನೋಡ್ತೀರ ಅದೇ ಸಿಗುತ್ತೆ. ಇಲ್ಲೂ ಅಷ್ಟೇ ವುಡ್ ಪ್ಯಾನಲಿಂಗ್ ವರ್ಕ್ ಇದೆ. ಇಲ್ಲಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ ಫಾರ್ ದಿ ವಾಷಿಂಗ್ ಮಿಷಿನು. ಇಲ್ಲಿ ನೀವು ನೋಡ್ಬೋದು ದೊಡ್ಡ ಸೈಜು ಸ್ನಾನದ ಕೋಣೆ, ಬಾತ್ರೂಮ್ ವಿತ್ ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಮಿರರ್ಸ್ ಇದೆ, ಕರ್ಟನ್ ರಾಡು ಮೇಲ್ಗಡೆ ಸಜ್ಜಾಕ್ಕೆ ಓಪನ್. ಬೇಕಾರಿದ್ದು ನೀವು ಏನಾರ ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು. ಇಲ್ಲೂ ಸಹ ಅಲ್ಲಿ ವೆಂಟಿಲೇಷನ್ ಬಿಟ್ಟಿದೆ, ಇಲ್ಲಿ ಸಜ್ಜಾ. ಮನೆಯ ಹಿತ್ತಲು, ವಾಷಿಂಗ್ ಮಿಷಿನ್ ಪಾಯಿಂಟ್ ತೋರಿಸಿದ್ನಲ್ಲ, ಅದಕ್ಕೋಸ್ಕರ ಮನೆ ಹಿತ್ತಲಿಗೆ ಬಂದಿದ್ದೀನಿ. ನಿಮ್ಮ ಬಟ್ಟೆನ ಒಗೆದು ಒಣಗಾಕೊಳ್ಳಿಕ್ಕೆ ಇಲ್ಲಿ ಬಹಳಷ್ಟು ಸ್ಪೇಸ್ ಇದೆ. ನಿಮ್ಮ ದೊಡ್ಡ ಪಾತ್ರೆ ಏನಾರ ಇದ್ದರೆ ಮನೇಲಿ ಫಂಕ್ಷನ್ ಮಾಡಿ ಪಾತ್ರೆ ಇದೆ ತೊಳಿಲಿಕ್ಕೆ. ಇಲ್ಲಿ ಆ್ಯಂಟಿಸ್ಕೆಟ್ ಟೈಲ್ಸ್ ಹಾಕಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಇದೆ. ಇದು ಸಂಪು, ನಾನು ಹೇಳದಂತೆ ಗೌರ್ಮೆಂಟ್ ವಾಟರ್ ಸಪ್ಲೈ ಬರುತ್ತೆ. ಸರಿಸುಮಾರು 8,000 ರಿಂದ 10,000 ಲೀಟರ್ ಸಂಪ್ ಹಾಕಿಕೊಟ್ಟಿದ್ದಾರೆ, ಆಯಿತಾ. ಸೇಫ್ಟಿ ಗ್ರಿಲ್ಸ್ ಫುಲ್ ಆಗಿದೆ, ಆಟೋಮೆಟಿಕ್ ವಾಟರ್ ಕಂಟ್ರೋಲರ್ ಇದೆ. ಮೇಲ್ಗಡೆ ಯಾವುದೇ ಥರ ಇಂಟ್ರೂಷನ್ ಆಗಲ್ಲ, ಯಾರೂ ಬರೋಕ್ಕಾಗಲ್ಲ. ಇಲ್ಲೂ 2 ಗೇಟ್ ಇದೆ. ಗೇಟ್ ಆದಮೇಲೆ ಸೇಫ್ಟಿ ಗ್ರಿಲ್ ಬಂದು ತೋರಿಸ್ತಾರೆ. ಇದು ನೋಡಿ, ಸೇಫ್ಟಿ ಗ್ರಿಲ್ ಇದೆ. ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಗೇಟ್ ಓಪನ್ ಇದ್ರು, ಅದನ್ನು ಕ್ಲೋಸ್ ಮಾಡಿದ್ರು ಸೇಫ್ಟಿ ಗ್ರಿಲ್ಲು ಕ್ಲೋಸು. ಸೊ ದಿಸ್ ಇಸ್ ದ, ಇದು ಅಷ್ಟೇ, ಈ ಡೋರು ಅಷ್ಟೇ ತೋರಿಸ್ತಾರೆ ನೋಡಿ. ಇದು ಟೀಕೆ, ಇದು ಫ್ರೇಮು ಟೀಕೆ, ಡೋರು ಟೀಕೆ ತೋರಿಸ್ತೀನಿ. 2 ಟೀಕ್ ಡೋರು, ಟೀಕ್ ಫ್ರೇಮ್. ಇಲ್ಲಿ ಹಿಂದೆ ಹಿತ್ತಲಲ್ಲಿ ಏನು ಅವರು ಅದನ್ನು ಕಾಂಪ್ರಮೈಸ್ ಮಾಡಿಲ್ಲ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಭಾಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿ ನೀಟಾಗಿ. ಒಂದು 2 ಬೆಡ್ರೂಮ್ ಸೌತ್ ಫೇಸಿಂಗಲ್ಲಿ ನಾನು ತೋರಿಸಿದಂತೆ 2 ರೂಮ್ ಇದೆಯಾ, 2ಕ್ಕೂ ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ಕಾಮನ್ ಇದೆ, 2 ಬಾತ್ರೂಮು, 2 ರೂಮು, 3 ಬಾತ್ರೂಮು, ಒಂದು ದೊಡ್ಡ ಕಾರ್ಸ್ ಪಾರ್ಕಿಂಗು, ಫುಲ್ ಸೇಫ್ಟಿ ಗ್ರಿಲ್ಗಳು, ಗ್ರನೈಟ್ ಫ್ಲೋರಿಂಗು, ವಾರ್ಡ್ರೋಪು, ಮಾಡ್ಯುಲರ್ ಕಿಚನ್ನು, ಫುಲ್ ಸೈಜು ಟಿ ವಿ ಕ್ಯಾಬಿನೆಟ್ಟು, ಫಾಲ್ ಸೀಲಿಂಗು, ಟೀಕ್ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟ್ಟರ್ಸು ಎಲ್ಲ ಹಾಕಿದ್ದಾರೆ, ಎಲ್ಲ ಟೀಕು. CCTV ಕ್ಯಾಮ್ರಾ, ಪ್ಲಸ್ ಒಂದು ರೂಮಲ್ಲಿ ಬ್ರ್ಯಾಂಡೆಡ್ ಹ್ಯಾರಿಯರ್ AC ಎಲ್ಲ ಹಾಕಿರುವಂತಹ ಸರ್ಕಾರ ಅಲಾಟ್ ಮಾಡಿರುವಂಥ, ಗೌರ್ಮೆಂಟ್ ಅಲಾಟ್ ಮಾಡಿರುವಂತಹ ಸೈಟಲ್ಲಿ 30-40 ಸೈಟಲ್ಲಿ ಸರಿಸುಮಾರು 12 ಚದರ ಇರುವಂತಹ ಮನೆ ಇದು. ಇರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 12 ರಿಂದ 13 ಕಿಲೋಮೀಟರ್ ಒಳಗೆ ಇರುವಂತಹ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದನ್ನು ನೋಡಬೇಕು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಬ್ಯಾಂಕ್ ಲೋನು, ರಿಜಿಸ್ಟ್ರೇಷನ್ ಪ್ರೋಸೆಸ್ಸು, ಓನರ್ ಮೀಟಿಂಗು, ಪ್ರಾಪರ್ಟಿ ವಿಸಿಟು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ನಾನು ಸಿಗ್ತೀನಿ ಮೈಸೂರಿಂದ, ಸುಪ್ರೀತ್ ಅನಂತಸ್ವಾಮಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತಗೊಂಡು ಇನ್ನೊಂದು ಜಾಗದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.